ಟಗರು ಪುಟ್ಟಿ ಜೊತೆನಲ್ಲಿ ಮತ್ತಷ್ಟು ಮಾತನಾಡಲಿಕ್ಕಿದೆ. ಟಗರು ಪುಟ್ಟಿ ಅನೇಕ ವಿಷಯಗಳ ಬಗ್ಗೆ ಇಲ್ಲಿ ಮಾತಾಡ್ತಾ ಇದ್ದಾರೆ. ಅಂದರೆ ಏನೋ ಒಂದು ಸಿನಿಮಾ ಒಂದು ರೀತಿಯಲ್ಲಿ ಸಾಂಪ್ರದಾಯಿಕ ಶೈಲಿಯ ಸಂದರ್ಶನಗಳಿರ್ತಾವಲ್ಲಿ, ಸುತ್ತಿ ಬಳಸಿ ಅದೇ ಒಂದು 5-6 ಪ್ರಶ್ನೆಗಳ ನಡುವೆ ಅದು ವಿಷಯ ಸುತ್ತಾಡ್ತಾ ಇರುತ್ತೆ. ಬಟ್ ಇದರ ಆಚೆಗೆ ಒಂದು ಲೈಫು, ಒಂದು ಗೋಲು, ಒಂದು ಅಧ್ಯಯನ, ಸಾಂಸ್ಕೃತಿಕ ವಿಚಾರ ವಿನಿಮಯಗಳು, ಇವುಗಳ ಬಗ್ಗೆ ಏನು ಮಾತಾಡ್ತಾರೆ ಅಂತ ನಾನು ಮತ್ತೆ ಅವ್ರನ್ನ ಮಾತಾಡಿಸ್ತೀನಿ. ಇನ್ನು ಮಾನ್ವಿತಾ, ದೊಡ್ಡ ದೊಡ್ಡ ಹೀರೋಗಳ ಸಿನಿಮಾ 4 ವರ್ಷ 5 ವರ್ಷ ಸೋ ಕಾಲ್ಡ್ ಕೋಟ್ ಅನ್ ಕೋಟ್ ಪ್ಯಾನ್ ಇಂಡಿಯಾ ಸಿನಿಮಾ. ಈ ಕಾಲಘಟ್ಟದಲ್ಲಿ ನಾವು ಇದೀವಿ ಇವಾಗ. ಅಂದ್ರೆ 5 ವರ್ಷ ಬಿಟ್ಟು ಬಂದ್ರೆ ದೊಡ್ಡ ಹೀರೋ ಅಂತ. ಅಫ್ಕೋರ್ಸ್ ಐ ಅಗ್ರಿ, ಅದು ಬಾಲಿವುಡ್ ಇಂದ ಬಂದಿರತಕ್ಕಂಥ ವಿಷಯ ಅಂತ ಅಂದ್ಕೊಳ್ಳೋಣ ನಾವು. ಹಾಲಿವುಡ್ ಅಲ್ಲಿ ಯಾರು ಮಾಡಲ್ಲ ಸರ್, ಬಾಲಿವುಡ್ ಅಲ್ಲಿ, ಹಾಲಿವುಡ್ ಅಲ್ಲಿ, ಓಕೆ ನಾನು ಬಾಲಿವುಡ್ ಹೇಳಿದೆ, ಬಾಲಿವುಡ್ ಅಲ್ಲೂ ವರ್ಷಕ್ಕೆ ಒಂದು ಸಿನಿಮಾ ಮಾಡೇ ಮಾಡ್ತಾರೆ. ಈಗ ನಾವು ಅಮೀರ್ ಖಾನ್ ಅವ್ರ ಸಿನಿಮಾ ಕನ್ಸಿಡರ್ ಮಾಡಿದ್ರೆ 4 ವರ್ಷ ಆಯ್ತು, 5 ವರ್ಷ ಆಯ್ತು ಅಂತ ಎಕ್ಸೆಪ್ಷನ್ಸ್ ಇರ್ತವೆ. ಸೊ ಇದ್ರ ಮೇಲೆ ನಂಬಿಕೆ ಇದೆಯಾ ಮನ್ವಿತಾಗೆ? 4 years 5 years ಗ್ಯಾಪ್? ಖಂಡಿತ ನಂಬಿಕೆ ಇದೆ ಸರ್. ನಾನು ಅದೇ ಪ್ಯಾಟರ್ನ್ ನಾನು ಫಾಲೋ ಮಾಡ್ತಾ ಇರೋದು ಬೇಸಿಕ್ಲಿ. ಅಂದರೆ ಯಾಕೆ ನಾನು ಯಾಕೆ ಫ್ಯೂರಿಯಸ್ ಆಗ್ತೀನಿ, ಯಾರಾದರೂ ಯಾಕೆ ಸಿನಿಮಾ ಮಾಡ್ತಿಲ್ಲ, ಯಾಕೆ ಕಂಬ್ಯಾಕು, ಇನ್ನೊಂದು ಮತ್ತೊಂದು ಕಂಬ್ಯಾಕ್ ಅನ್ನೋ ವರ್ಡ್ ಅಂದಾಗ ನನಗೆ ತುಂಬ ಫ್ಯೂರಿಯಸ್ ಆಗೋ ಒಂದು ವಿಚಾರ. ಅಂದರೆ ನಾನು ಮೊದಲು ತುಂಬ ರಿಯಾಕ್ಟ್ ಮಾಡ್ತಾ ಇದ್ದೆ, ಈಗ ರೆಸ್ಪಾಂಡ್ ಮಾಡೋದು ಕಲ್ತಿದ್ದೀನಿ. ದೇರ್ ಇಸ್ ಅ ಡಿಫ್ರೆನ್ಸ್. ನಾನು ಕೇಳೋದು ಇದೇ ಪ್ರಶ್ನೆ, ಅಂದರೆ ನೀವು ಹೀರೋಗಳಿಗೆ ಟೈಮ್ ಕೊಡ್ತೀರಾ ಚೂಸ್ ಮಾಡೋಕ್ಕೆ, ಸ್ಕ್ರಿಪ್ಟ್ ಮಾಡ್ಕೊಳ್ಳೋಕ್ಕೆ, ಇನ್ನೊಂದಕ್ಕೆ ಅದಕ್ಕೆ ನೀವು ಟೈಮ್ ಕೊಡ್ತೀರಾ? ನಮ್ಮ ಹೆಣ್ಮಕ್ಳಿಗೆ ಟೈಮೇ ಕೊಡಲ್ವಲ್ಲ. ಈಗ ನಾನು ಕೆಂಡಸಂಪಿಗೆಗೆ 2 ವರ್ಷ ಕೊಟ್ಟಿದ್ದೀನಿ, ಟಗರುಗೆ ಆಲ್ಮೋಸ್ಟ್ 2 ವರ್ಷ ಇದೇ ಥರದ್ದು ಒಂದು ಪ್ರಾಸೆಸ್ ನಡೆದಿದೆ. ಆ್ಯಂಡ್ ಟಗರುಲು ಕೂಡ ನಾನು ಪ್ರೀ ಪ್ರೊಡಕ್ಷನಿಂದನೂ ಜೊತೆಗಿದ್ದೀನಿ. ಕೆಂಡಸಂಪಿಗೆಯಲ್ಲೂ ಅಷ್ಟೇ, ಪ್ರತಿಯೊಂದು ಅಷ್ಟೇ. ಆ್ಯಂಡ್ ನಂದು ಕೊಲೋಕಿಯಲ್ಲಿ ನಾನು ಕನ್ನಡ ಚೆನ್ನಾಗಿ ಮಾತಾಡೋ ಕಾರಣದಿಂದ, ನನ್ನ ಮದರ್ ಟಂಗ್ ಕೊಂಕಣಿ ಆಗಿದ್ರು ಕೂಡ, ನಾನು 10ನೇ ಕ್ಲಾಸ್ ತನಕ ಮಾತ್ರ ಕನ್ನಡ ಓದಿದ್ರು ಕೂಡ ನಾನು ತುಂಬ ಸುಲಲಿತವಾಗಿ ಕನ್ನಡ ಮಾತಾಡೋ ಒಂದು ಗ್ರಿಪ್ ಇದೆ ನನಗೆ. ಅದು ನನಗೆ ಹಿಂದಿ ಕನ್ನಡ ಬಿಟ್ಟರೆ, ಆ್ಯಂಡ್ ಇಂಗ್ಲೀಷ್ ಅಫ್ಕೋರ್ಸ್, ಆ್ಯಂಡ್ ಕೊಂಕಣಿ ಬಿಕಾಸ್ ಇಟ್ಸ್ ಮೈ ಮದರ್ ಟಂಗ್. ನಂಗೆ ಇದೇ ಹೋಲ್ಡು ತಮಿಳಲ್ಲಿ, ಮಲಯಾಳಮಲ್ಲಿ, ತೆಲುಗುನಲ್ಲಿಲ್ಲ. ಆ್ಯಂಡ್ ನಾನು ಆ್ಯಕ್ಟ್ ಮಾಡಬೇಕು ಅಂತ ಹೇಳಿದಾಗ, ಇಮೋಟ್ ಮಾಡಬೇಕು ಅಂತ ಇದ್ದಾಗ ನನಗೆ 2 ಭಾಷೆಯಲ್ಲಿ ನಾನು ಯೋಚನೆ ಮಾಡೋಕ್ಕೆ ಸಾಧ್ಯ, ಬಿಟ್ಟರೆ 3 ಭಾಷೆಯಲ್ಲಿ ಯೋಚನೆ ಮಾಡೋಕ್ಕೆ ಸಾಧ್ಯ. ಒಂದು ನನ್ನ ಮದರ್ ಟಂಗ್ ಕೊಂಕಣಿ, ಕನ್ನಡ, ಹಿಂದಿ, ಮ್ಯಾಕ್ಸಿಮಮ್ ಇಂಗ್ಲೀಷ್. ಇಷ್ಟು ಭಾಷೆಗಳಲ್ಲಿ ಮಾತ್ರ ನಾನು ಇಮೋಟ್ ಮಾಡೋಕ್ಕೆ ಸಾಧ್ಯ. ಹಾಗಂತ ನಾನು ಬೇರೆ ಭಾಷೆಯಲ್ಲಿ ನಾನು ಮಾಡೋಕ್ಕೆ ಸಾಧ್ಯ ಇಲ್ಲ, ಆ ಥರದ್ದಲ್ಲ. ನಾನು ಮರಾಠಿ ಸಿನಿಮಾನೂ ಮಾಡಿದ್ದೀನಿ. ಬಟ್ ಆ್ಯಸ್ ಅನ್ ಆ್ಯಕ್ಟರ್ ಐ ಫೀಲ್ ದ್ಯಾಟ್ ಐ ಕ್ಯಾನ್ ಡೂ ಬೆಟರ್ ಇನ್ ಮೈ ಓನ್ ಕಂಫರ್ಟ್ ಝೋನ್, ಆ್ಯಂಡ್ ದಿಸ್ ಇಸ್ ಮೈ ಕಂಫರ್ಟ್ ಝೋನ್. ಈಗ 25 ವರ್ಷಕ್ಕೆ ಮುಂಚೆ ಕ್ರಾಂತಿಕಾರಿ ಆಗಬೇಕು ಅಂತ ಅಂದ್ಕೊಳ್ಳದೆ ಇರುವವನು 25 ವರ್ಷ ಆದಮೇಲೂ ಕ್ರಾಂತಿಕಾರಿ ಆಗಬೇಕು ಅಂತ ಅಂದ್ಕೊಳ್ಳೋನು ಇಬ್ಬರನ್ನು ಮೂರ್ಖರು ಅಂತ ಕರೀತಾರೆ. ಏನೋ ರೆವಲ್ಯೂಷನ್ ಮಾಡಬೇಕು ಅಂತ ಜಿದ್ದು 25 ವರ್ಷದ ಒಳಗಡೆ ಯಾರಿಗೆ ಬರಲ್ವೋ ಅವನೊಬ್ಬ ಮೂರ್ಖ ಅವನು. 25-26 ಆದ್ಮೇಲೂ ನಾನು ಕ್ರಾಂತಿಕಾರಿ ಆಗ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ ಅಂದ್ಕೊಂಡಿದ್ರೆ ಇಬ್ಬರು ದಡ್ರು ಅಂತ ಕನ್ಸಿಡರ್ ಮಾಡ್ತೇವೆ ವ್ಯವಸ್ಥೆ. ಎಕ್ಸಾಕ್ಟ್ಲಿ. ಸಿ ಐಡಿಯೇಷನ್ ಅನ್ನೋದು, ಐಡಿಯಾಸ್ಗಳು ಇರೋ ಬರೋರ್ಗೆಲ್ಲರೂ ಇರುತ್ತೆ, ಅದನ್ನ ಇಂಪ್ಲಿಮೆಂಟೇಷನು, ಎಕ್ಸಿಕ್ಯೂಷನ್ ಅದರಲ್ಲೇ ಇರೋದು. ಈಗ ನೀವು ಹೇಳ್ದಂಗೆ ಕ್ರಾಂತಿಕಾರಿ, ನಾನು ಚಿಕ್ಕ ವಯಸ್ಸಿಂದಾನೇ ನಾನು ಹೇಳಿದ್ದೀನಿ ರೆಬೆಲ್, ನಾನು ತುಂಬ ರೆಬೆಲ್ಲು, ನಾನು ಐ ವಾಂಟ್ ಟು ಬ್ರಿಂಗ್ ಇನ್ ಚೇಂಜ್, ಏನೋ ಒಂದು ಚೇಂಜ್ ತೊಗೊಂಬರ್ಬೇಕು ಅಂತ ಇದ್ದವಳು. ಡಿಗ್ರಿ ಆದ ತಕ್ಷಣ ನನಗೆ ರೇಡಿಯೋದಲ್ಲಿ ಕೆಲಸ ಮಾಡೋ ಒಂದು ಅವಕಾಶ, ವಿಚ್ ವಾಸ್ ಲೈಕ್ ಒಂದು ಪ್ರೋಗ್ರೆಸ್ಸೇ ಅಲ್ವಾ ನನ್ನ ಜೀವನದಲ್ಲಿ. ನಾನು ಏನೇ ಮಾಡ್ತಾ ಇರೋ ಸುಮ್ಮನೆ ಕೂತ್ಕೊಂಡು ಏನೂ ಮಾಡ್ತಾ ಇಲ್ಲ. ಈಗ ನಾನು ಇವತ್ತು ಕೂತ್ಕೊಂಡು ನೀವು ನನ್ನ ಇಂಟರ್ವ್ಯೂ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಾನು ಏನೋ ಒಂದು ಮಾಡಿರ್ತೀನಿ ಜೀವನದಲ್ಲಿ ಅನ್ನೋ ಒಂದು ಕಾರಣಕ್ಕೆ ನೀವು ನನ್ನ ಕರೆದು ಕೂರಿಸಿರ್ತೀರ, ಕರೆಕ್ಟಾ? ಆ್ಯಂಡ್ ಕ್ರಾಂತಿಕಾರಿ ಅಥವಾ ರೆವಲ್ಯೂಷನ್ ತರೋದು ಅಥವಾ ಒಂದು ಚೇಂಜ್ ತರೋದು ಅನ್ನೋದು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಅದು. ಆ್ಯಂಡ್ ಅದು ನನ್ನ ಪ್ರಕಾರ ಕೇವಲ ಇಟ್ ಟೇಕ್ಸ್ ಅ ವಿಲೇಜ್ ಟು ಡೂ ದ್ಯಾಟ್. ಬರೀ ಒಂದು ವ್ಯಕ್ತಿ, ದಿಸ್ ಈಸ್ ಆಲ್ಸೋ ಅ ಪರ್ಸ್ಪೆಕ್ಟಿವ್. ಅಂದರೆ ಮೊದಲು ನಾನು ಚೇಂಜ್ ಆಗಬೇಕು ಅನ್ನುವಂಥದ್ದು. ಅಂದರೆ ನಾನು ಚೇಂಜ್ ಆದರೆ ನಾನು ಚೇಂಜ್ ಆಗ್ತೀನಿ ಅಂತ ಆಗಿ ನನ್ನಲ್ಲಿ ನಾ ಚೇಂಜಸ್ ಕಂಡ್ರೆ ಮಾತ್ರ ನಾನು ನನ್ನ ಚೇಂಜಸ್ ಇಂದ ನಾನು ಬೇರೆಯವ್ರಿಗೆ ಅದನ್ನು ರಿಫ್ಲೆಕ್ಟ್ ಮಾಡೋಕ್ಕೆ ಸಾಧ್ಯ. ನಾನು ಹೋಗ್ಬಿಟ್ಟು ಅಡ್ವೈಸ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಚೇಂಜ್ ಆಗಿ, ಎಲ್ಲರೂ ಹಿಂಗಾಗಿ ಅಡ್ವೈಸ್ ಯಾರು ಕೇಳಲ್ಲ ಸರ್. ಫಸ್ಟ್ ಆಫ್ ಆಲ್ ಟಗರುನಲ್ಲಿ ನಾನು ಕೆಲವೊಂದು ನಾನೇ ಓಕೆ ನಾನು ಬರ್ದಿದ್ದೀನಿ ಅಂತಲೇ ಕ್ಲೇಮ್ ಮಾಡ್ತೀನಿ, ದಟ್ ಇಸ್ ಓಕೆ. ಬಟ್ ಅಫ್ಕೋರ್ಸ್ ದ ಕ್ರೆಡಿಟ್ ಇಸ್ ಟು ದ ಪೀಪಲ್ ವಿಲ್ ಎಲೆಕ್ಟ್ ಅಂಡ್ ಸೆಲೆಕ್ಟ್ ವಾಟ್ ದೇ ಡಿಸರ್ವ್ ಅಂತ. ಕರೆಕ್ಟ್. ಜನ ಅವ್ರು ಯಾವುದಕ್ಕೆ ಅರ್ಹರಾಗಿರ್ತಾರೋ, ಅವ್ರ ಅಭಿರುಚಿ ಎಷ್ಟಿರುತ್ತೋ ಅದನ್ನ ಮಾತ್ರ ಅವ್ರು ಸ್ವೀಕರಿಸೋದು. ಎಸ್. ಸೊ ನನ್ನ ಕ್ಯಾರೆಕ್ಟರ್ ಬಗ್ಗೆ ನಾವು ಬ್ರೈನ್ ಸ್ಟಾರ್ಮ್ ಮಾಡ್ತಾ ಇದ್ವಿ. ಅಂದರೆ ಟಗರುನಲ್ಲಿ ನನ್ನ ಕ್ಯಾರೆಕ್ಟರ್ ಪುನರ್ವಸು ಅನ್ನೋ ಕ್ಯಾರೆಕ್ಟರು.
ನೀವು ನೋಡಿದ್ದೀರಾ ಸರ್ ಸಿನಿಮಾನ? ನೋಡಿದ್ದೀನಿ. ಓಕೆ, ಆ ಸಿನಿಮಾದಲ್ಲಿ ಆ ಹುಡುಗಿ ಒಂದು ಟೀನೇಜರ್ ಹುಡುಗಿ, ದಾರಿ ತಪ್ಪಿರದ ಹುಡುಗಿ ಅನ್ನೋ ಥರದಲ್ಲಿ. ನೀವು ವಾಟ್ಸಪ್ ಬೇಬಿ ಅನ್ಕೊಂಡೇನೋ. ಎಸ್. ಸೊ ಆ ಸಿನಿಮಾದಲ್ಲಿ ನೀವೆಲ್ಲೇ ನೋಡಿದ್ರು ಶಿವಣ್ಣ ಅವರು ಪುನರ್ವಸು ಕ್ಯಾರೆಕ್ಟರ್ಗೆ ಎಲ್ಲೂ ಅಡ್ವೈಸ್ ಮಾಡಲ್ಲ. ನೀನು ಗುಂಡಾಗ್ತೀಯಾ, ತಗೋ ಸಿಗರೇಟ್ ಸೇರ್ತೀಯಾ, ಟ್ರ್ಯಾಕಿಗೆ ತರಕ್ಕೆ ಅದನ್ನೇ ಅದೇ ದಾಳವನ್ನ ಬಳಸ್ಕೊಳ್ಳೋದು. ಎಕ್ಸಾಕ್ಟ್ಲಿ. ಸೊ ಆ ಹುಡುಗಿಗೆ ಎಲ್ಲಿ ರಿಯಲೈಸ್ ಆಗುತ್ತೆ, ಅವಳು ಮಾಡಿರೋ ತಪ್ಪಿಂದನೇ ರಿಯಲೈಸ್ ಆಗುತ್ತೆ. ಅವಳು ರಾತ್ರಿ ಅವಳು ಕುಡಿದು ಇನ್ನೊಂದು ಮಾಡಿ ಮತ್ತೊಂದು ಮಾಡಿ ಆ ಒಂದು ಮಧ್ಯದಲ್ಲಿ ಆ ಒಂದು ಈಗೋ, ಈ ಕುಡ್ದಾಗ ಒಂದು ಈಗೋ ಹೆಚ್ಚಾಗೋದು ನಾನು ತುಂಬ ಜನರನ್ನು ನೋಡಿದ್ದೇನೆ. ನಾನು ಮೇಜರ್ ರೀಸನ್, ನಾನು ಕುಡಿಯಲ್ಲ ರೀಸನ್, ಮೇಜರ್ ರೀಸನ್ ಆ ರೀಸನ್ಗೆ. ಬಿಕಾಸ್ ಕುಡಿದ ತಕ್ಷಣ ಅದೊಂದು ಈಗೋ, ನಾನೇ ಇಲ್ಲ ಒಳಗಡೆಯಿಂದ. ಸೊ ಆ ಈಗೋಲಿ ಅವಳು ಒಂದು ಗುಡಿಸ್ಲು ಸುಟ್ಟಾಕ್ಬಿಡ್ತಾಳೆ. ಗುಡಿಸ್ಲು ಸುಟ್ಟು ಹೋದಾಗ ನೆಕ್ಸ್ಟ್ ದಿನ ಅವಳಿಗೆ ರಿಯಲೈಸ್ ಆಗುತ್ತೆ. ಒಂದು ಅಜ್ಜಿ ಆ ಫ್ಯಾಮಿಲಿ ಫೋಟೋ ಹಿಡ್ಕೊಂಡು ಹತ್ಕೊಂಡು ಕೂತಿರ್ತಾರೆ. ಅಜ್ಜಿ ಒಂದು ಮಾತು ಹೇಳ್ತಾರೆ, ಗುಡಿಸ್ಲು ಸುಟ್ಟಿರೋದನ್ನ ಮತ್ತೆ ಕಟ್ಕೋಬಹುದು, ನಿನ್ನ ಜೀವನ ಸುಟ್ಟಿದ್ರೆ ಅದನ್ನ ಮತ್ತೆ ಕಟ್ಟಕ್ಕಾಗಲ್ಲ, ನಿನ್ನ ಜೀವನ ಸರಿ ಮಾಡ್ಕೊ. ಅದು ಅವಳ ರಿಯಲೈಸೇಷನ್ ಪಾಯಿಂಟ್. ಸೊ ಸಮಾಜಕ್ಕೆ ಈ ಸಿನಿಮಾದ ಮೂಲಕ ನಾನು ಕೊಡಬೇಕಂತ ಇದ್ದಿದ್ದು ಮೆಸೇಜು ಇದು. ಸೊ ಇದನ್ನು ನಾನು ಸೂರಿ ಸರ್ಗೆ ಕನ್ವೆ ಮಾಡಿದಾಗ ಅದನ್ನು ಅವ್ರು ತುಂಬ ಚೆನ್ನಾಗಿ ಕಟ್ಕೊಟ್ರು ಪಾತ್ರನ. ಬೇಸಿಕ್ಲಿ ಐ ಆಮ್ ನಾಟ್ ಸಂಬಡಿ ಹೂ ವಿಲ್ ಅಡ್ವೈಸ್ ಪೀಪಲ್ ಆರ್ ವಾಂಟ್ ಟು ಅಡ್ವೈಸ್, ಬಿಕಾಸ್ ಫ್ರೀ ಅಡ್ವೈಸಸ್ ಕೂಡ ಕಾಯ್ತಾ ಇರ್ತಾರೆ ಸರ್ ಜನ.